ಸೊ ನಾನು ದೀಪಿಕಾ ಅಂತ ಹುಬ್ಳಿಯಿಂದ ಬಂದಿದ್ದೀನಿ. ಭಾಳ ವರ್ಷ ಆಯ್ತು ನಾ ಇಲ್ಲೇ ಬಂದು. ಸಣ್ಣೋಳಿದ್ದಾಗ ಬಂದಿದ್ದೆ, ಆದರೆ ಸಣ್ಣೋಳಿದ್ದಾಗ ನಂಗೆ ಅಷ್ಟು ನೆನಪಿಲ್ಲ. ಆದರೆ ಈ ಸಲ ಬಂದಾಗ ಭಾಳ ಚಲೋ ಡೆವಲಪ್ಮೆಂಟ್ ಆಗೈತಿ ಇಲ್ಲಿ. ವೈಟ್ ಟೈಗರ್ ನೋಡೋಕೆ ಚಲೋ ಇದೆ, ಭಾಳ ವೆರೈಟೀಸ್ ಆಫ್ ಅನಿಮಲ್ಸ್ ಅದಾವೆ ಇಲ್ಲಿ. ಮತ್ತು ಇದು ಎನ್ವೈರ್ಮೆಂಟು ಚಲೋ ಇದೆ. ಸೊ ಓವರ್ ಆಲ್ ಎಲ್ಲ ಡೆವಲಪ್ಮೆಂಟು ಚಲೋ ಇದೆ. ಹಾಂ ಅಲ್ಲಿ ಎಂಟ್ರೆನ್ಸಿಗೆ ಸ್ಪ್ರಿಂಕಲ್ ಹಾಕಿದ್ದಾರೆ. ಅದು ತುಂಬ ರಿಫ್ರೆಶಿಂಗ್ ಇರುತ್ತೆ. ಲೈಕ್ ಟ್ರಾವೆಲ್ ಮಾಡಿ ಬಂದಿರ್ತಾರಲ್ಲ ಅವರಿಗೂ ಸ್ವಲ್ಪ ಟಯರ್ಡ್ ಹೋಗುತ್ತೆ. ಸೊ ಫುಲ್ ಓವರ್ ಆಲ್ ಭಾಳ ಚಲೋ ಇದೆ ಇದು ಏರಿಯಾ. ಮತ್ತು ಎನ್ವೈರ್ಮೆಂಟು ನೇಚರು ಭಾಳ ಚಲೋ ಇದೆ. ಫುಲ್ ಗ್ರೀನ್ರಿ ಇದೆ. ಫುಲ್ ಮಲೆನಾಡು ಅನ್ನೋ ಫೀಲಿಂಗ್ ಬರುತ್ತೆ ಇಲ್ಲಿದ್ದರೆ. ಸೊ ನಾನು ಇಲ್ಲಿ ಒಂದು 6 ವರ್ಷ ಆದಮೇಲೆ ಬರ್ತಿದ್ದೀನಿ. ಇಲ್ಲಿ ಬಂದಾದ್ಮೇಲೆ ತುಂಬ ಚೇಂಜಸ್ ನೋಡಿದೆ ನಾನು. ಲೈಕ್ ಇಲ್ಲಿ ಪಾರ್ಕ್ ಎಲ್ಲ ಡೆವಲಪ್ಮೆಂಟ್ ಆಗಿದೆ, ಹೊಸ ಹೊಸ ಪ್ರಾಣಿಗಳು ಬಂದಿದ್ದಾವೆ. ಆಮೇಲೆ ಎಂಟ್ರೆನ್ಸಲ್ಲಿ ಸ್ಪ್ರಿಂಕಲ್ ಹಾಕಿದ್ದಾರೆ. ಲೈಕ್ ಈಗ ತುಂಬ ಶಕೆ ಇದೆ, ಈಗ ಬಂದ ತಕ್ಷಣ ಲೈಕ್ ವಾಟರ್ ಬಂತದೆ, ರಿಫ್ರೆಶ್ಮೆಂಟ್ ಫೀಲಿಂಗ್ ಬರ್ತಿದೆ. ಸಣ್ಣ ಸಣ್ಣ ಮಕ್ಕಳೆಲ್ಲ ಅಲ್ಲಿ ಹೋಗಿ ಆಟ ಆಡ್ತಾ ಇದ್ದಾರೆ, ತುಂಬ ಚೆನ್ನಾಗಿದೆ. ಆಮೇಲೆ ತುಂಬ ಥರ ಪ್ರಾಣಿಗಳು ಬಂದಿದ್ದಾವೆ, ಎಲ್ಲ ಭಾಳ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ. ಆಮೇಲೆ ಪೂರಾ ಗ್ರೀನ್ರಿ ಇದೆ ಇದು. ಹಾಂ, ಆಮೇಲೆ ಇಲ್ಲಿ ವೈಟ್ ಟೈಗರ್ ಕೂಡ ಇದೆ ಈಗ. ಆಮೇಲೆ ಬೇರೆ ದೇಶಗಳಿಂದ ಎಲ್ಲ ಪ್ರಾಣಿಗಳೆಲ್ಲ ತೊಗೊಂಬಂದಿದ್ದಾರೆ. ನೀವು ಒಳಗೆ ಹೋದರೆ ಅಲ್ಲೆಲ್ಲ ನೋಡ್ಲಿಕ್ಕೆ ಸಿಗುತ್ತೆ. ತುಂಬ ಚೆನ್ನಾಗಿದೆ, ಎಲ್ಲರೂ ವಿಸಿಟ್ ಮಾಡಬೇಕು. ಥ್ಯಾಂಕ್ ಯು. ಪ್ರೀತಿ. ಲಯನ್ ಸಫಾರಿಗೆ ಬಂದರೆ ತುಂಬ ಖುಷಿ ಆಗ್ತಾ ಇದೆ. ಹೋದ ಸತಿಗಿಂತನೂ ಈ ಸಲ ತುಂಬ ಇಂಪ್ರೂವ್ಮೆಂಟ್ಸ್ ಇದೆ. ಈ ಬಿಸಿಲಿಗೆ ತುಂಬ ತಂಪಾಗಿರೋಕ್ಕೆ ಎಲ್ಲ ವ್ಯವಸ್ಥೆನೂ ಮಾಡಿದ್ದಾರೆ. ಆಮೇಲೆ ಪ್ರಾಣಿಗಳೆಲ್ಲ ಹೊಸದಾಗಿ ಬಂದಿದೆಯಂತೆ, ಇನ್ನೂ ಎಕ್ಸೈಟ್ ಆಗಿದ್ದೀವಿ ಅದನ್ನು ನೋಡೋಕ್ಕೋಸ್ಕರ. ಈಗ ಒಳಗಡೆ ಹೋಗಬೇಕು ಅಂದ್ಕೊಂಡಿದ್ದೀವಿ, ಹೋಗ್ತಾ ಇದ್ದೀವಿ. ಸೊ ಸಫಾರಿಯಲ್ಲೆಲ್ಲ ಪ್ರಾಣಿಗಳು ತುಂಬ ಬಂದಿದ್ದಾವೆ. ಹುಲಿ, ಸಿಂಹ, ಚಿರತೆ ಎಲ್ಲ ಇದ್ದಾವೆ. ಅವನ್ನೆಲ್ಲ ನೋಡಬೇಕು. ಮತ್ತು ಈ ಕಡೆ ಸಫಾರಿಲೂ ತುಂಬ ಎಲ್ಲ ಇದೆ, ಅದನ್ನು ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಥ್ಯಾಂಕ್ ಯು. ಹರ್ಷಿತಾ ಅಂತ, ದಾವಣಗೆರೆ. ಅದು ಸಮ್ಮರ್ ಮ್ಯಾನೇಜ್ಮೆಂಟ್ ನಮ್ಮಲ್ಲಿ ಮೊದಲಿಂದ ಮಾಡ್ಕೊತ ಬಂದಿದ್ದೀವಿ. ಸೊ ಎಸ್ಪೆಷಲಿ ಸ್ಪ್ರಿಂಕ್ಲರ್ ಸಿಸ್ಟಮ್ ಇರ್ಬೋದು, ಮತ್ತು ಅದಕ್ಕೆ ನೆಸೆಸರಿ ನ್ಯೂಟ್ರಿಯೆಂಟ್ ಸಪ್ಲಿಮೆಂಟ್ಸ್ ಏನು ಕೊಡಬೇಕಾಗತ್ತೆ. ಆಮೇಲೆ ಎಲ್ಲ ಪ್ರಾಣಿಗಳಿಗೆ ನೆಸೆಸರಿ ಶೇಡ್ ರಿಕ್ವೈರ್ಮೆಂಟ್ಸ್ ಎಲ್ಲ ನಾವು ಕಲ್ಪಿಸ್ಕೊಟ್ಟಿದ್ದೀವಿ. ಎಸ್ಪೆಷಲಿ ಯಾವಾಗ ಪೀಕ್ ಬಿಸಿಲಾಗತ್ತಲ್ಲ 12 o'clock-ಇಂದ 2 o'clock 3 o'clock ತನಕ ಅದು ನೆಸೆಸರಿ ಸ್ಪ್ರಿಂಕ್ಲರ್ ಸಿಸ್ಟಮ್ನ ಓಪನ್ ಮಾಡ್ತೀವಿ. ಆಮೇಲೆ ಜನರಿಗೂ ಅಷ್ಟೇ ಸ್ವಲ್ಪ ಒಂದು ತಂಪಾಗಿ ವಾತಾವರಣ ಇರಲಿ ಸ್ಟಾರ್ಟಿಂಗಲ್ಲಿ ಅಂತ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಎಂಟ್ರೆನ್ಸಲ್ಲೂ ನಾವು ಅದನ್ನು ಹಾಕಿದ್ದೀವಿ. ಎಲ್ಲ ಎನ್ಕ್ಲೋಜರ್ಸಲ್ಲೂ ಇದೆ. ಎಲ್ಲ ಎನ್ಕ್ಲೋಜರ್ಸಲ್ಲೂ ನೆಸೆಸರಿ ಸ್ಪ್ರಿಂಕ್ಲರ್ ಸಿಸ್ಟಮ್ಸ್ ಎಲ್ಲ ಇದೆ. ಆಮೇಲೆ ಎವ್ರಿ ಟೈಮ್ ಅದರಿಂದ ವಾಟರ್ ಪಾಂಡ್ ಇರ್ಬೋದು, ವಾಟರ್ ಕಂಟೈನರ್ಸ್ ಇರ್ಬೋದು, ಅದೆಲ್ಲ ಕಂಪ್ಲೀಟಾಗಿ ಫಿಲ್ ಆಗಿರುತ್ತೆ. ಆಮೇಲೆ ಹೈಡ್ರೇಟೆಡ್ ಊಟಗಳಿರುತ್ತಲ್ಲ, ವಾಟರ್ ಮೆಲನ್ ಇರ್ಬೋದು, ತರಕಾರಿ ಇರ್ಬೋದು, ಅದೆಲ್ಲ ಸರಿ ಪ್ರಮಾಣದಲ್ಲಿ ನಾವು ಅನಿಮಲ್ಸಿಗೆ ತಲುಪಿಸ್ತಾ ಇದ್ದೀವಿ. ಹೇಗಿದೆ ಹೌದು, ತುಂಬ ಎಸ್ಪೆಷಲಿ ಸಣ್ಣ ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಯಾಕಂದರೆ ತುಂಬ ಬಿಸಿಲು ಬೇರೆ ಆಗ್ತಾ ಇದೆ. ಸೊ ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ ಅವರು ಆಟ ಆಡೋದಿರ್ಬೋದು, ಅದೆಲ್ಲ ತುಂಬ ಚೆನ್ನಾಗಿ ಆಟ ಆಡ್ತಾರೆ, ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ರೆಸ್ಪಾನ್ಸ್ ಚೆನ್ನಾಗಿದೆ ಸರ್. ರೆಸ್ಪಾನ್ಸ್ ಚೆನ್ನಾಗಿದೆ. ಇವಾಗ ಟೂರಿಸಮ್ ಸೀಸನ್ ಪಿಕ್ ಆಗ್ತಾ ಇದೆ. ಸೊ ಇವಾಗ ಟೂರಿಸಮ್ ಜಾಸ್ತಿನೂ ಆಗ್ತಾ ಇದೆ. ಲಾಸ್ಟ್ ಇಯರ್ ನಮಗೆ ತುಂಬ ಒಳ್ಳೆ ಫುಟ್ಫಾಲ್ ಬಂದಿತ್ತು. ಸೊ ಅದರಿಂದ ಝೂದು ರೆವಿನ್ಯೂ ಕಲೆಕ್ಷನ್ನು ಚೆನ್ನಾಗಾಗಿತ್ತು. ತುಂಬ ಫಾಸ್ಟ್ ಟ್ರ್ಯಾಕಲ್ಲಿ ಶಿವಮೊಗ್ಗ ಝೂ ಬೆಳವಣಿಗೆ ತೋರಿಸ್ತಾ ಎಂಜಾಯ್ ಮಾಡ್ತಿದ್ದಾರೆ. ತುಂಬ ಮಕ್ಕಳೆಲ್ಲ ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ದೊಡ್ಡವರು ಅಷ್ಟೇ, ಸ್ವಲ್ಪ ತಂಪು ಸಿಗತ್ತೆ ಅಂತ ಸ್ಪ್ರಿಂಕ್ಲರ್ ಹತ್ರ ಸ್ವಲ್ಪ ಹೊತ್ತು ನಿಲ್ತ್ಕೊಂಡು ಹೋಗ್ತಾರೆ. ಮೇಲ್ದರ್ಜೆಗೆ ಇರೋದು ಅರೌಂಡ್ 19 ಸ್ಪೀಷೀಸ್ ಇದೆ ನಮ್ಮಲ್ಲಿ. ಟೈಗರ್ ಎಷ್ಟಿದೆ ಸರ್? ಹುಲಿ ಇದು ತುಂಬ ಎಷ್ಟಿದೆ? ಟೈಗರ್ ನಮ್ಮಲ್ಲಿ ಇವಾಗ ಟೋಟಲ್ ಟೈಗರ್ಸ್ ನಮ್ಮಲ್ಲಿ 6 ಟೈಗರ್ಸ್ ಇದೆ. ಸೊ 8 ಟೈಗರ್ಸ್ ಇದೆ ನಮ್ಮಲ್ಲಿ. 4 ಟೈಗರ್ಸ್ನ ನಾವು ಲಾಸ್ಟ್ ಇಯರ್ ಅನಿಮಲ್ ಎಕ್ಸ್ಚೇಂಜ್ ಪ್ರೋಗ್ರಾಮಲ್ಲಿ ತಂದಿದ್ವಿ, ಔರಂಗಾಬಾದ್ ಝೂ ಮತ್ತು ಇಂಡೋರ್ ಝೂಯಿಂದ. ಆಮೇಲೆ 4 ನಮ್ಮಲ್ಲಿ ವಯಸ್ಕರ ಟೈಗರಸಸ್ ಇದೆ. 4 ತುಂಬ ಏಜ್ ಆಗಿದೆ ಎಲ್ಲ ಟೈಗರಸಸ್ಸಿಗೆ. ಸೊ ಟೋಟಲ್ 8 ಇದೆ ನಮ್ಮಲ್ಲಿ. ಅದರಲ್ಲಿ ಬಿಳಿ ಹುಲಿ ಎಷ್ಟಿದೆ? ಅದರಲ್ಲಿ ಒಂದಿದೆ, ಅದರಲ್ಲಿ ವಿಕ್ರಮ್ ಅಂತ ಹೆಸರು. ಅದೇ ಸ್ವಲ್ಪ ಸಫಾರಿಯಲ್ಲಿ ಸುಮಾರು ಜನ ನೋಡೋಕ್ಕೆ ಬರ್ತಾರೆ. ಹೌದು. ಆಮೇಲೆ ಅದನ್ನು ನಾವು ಇವಾಗ ರೀಸೆಂಟ್ಲಿ ಒಂದು 3-4 ತಿಂಗಳಿಂದ ಶ್ರಾವಣಿ ಅಂತ ಒಂದು ಟೈಗರ್ಸ್ ಜೊತೆ ಕ್ಲಬ್ ಮಾಡಿದ್ದೀವಿ. ಸೊ ಅದು ಎರಡು ತುಂಬ ಹೊಂದಾಣ್ಕೊಂಡು ಲೈಕ್ ಸಫಾರಿ ಏರಿಯಾದಲ್ಲಿ ಒಳ್ಳೆ ಎಕ್ಸಿಬಿಟ್ ತೋರಿಸ್ತಾ ಇದೆ. ಸಿಂಹ ನಮ್ಮಲ್ಲಿ ಟೋಟಲ್ ಇವಾಗ 4 ಇದೆ. ಸೊ ಅದರಲ್ಲಿ 2 ಹಳೆ ಸಿಂಹಗಳಿತ್ತು ನಮ್ಮಲ್ಲಿ. ಇನ್ನೊಂದು 2 ಸಿಂಹ ನಾವು ಅದು ಲಯನ್ಸ್ ನಾವು ಇಂಡೋರ್ ಝೂಯಿಂದ ತೊಗೊಂಬಂದಿದ್ವಿ ಲಾಸ್ಟ್ ಇಯರ್.